ಇನ್ನು ಅಳಿಯನಿಗೆ ಕೋಲಾರ ಟಿಕೆಟ್ ಕೈತಪ್ಪಿದ್ದಕ್ಕೆ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಟಿಕೆಟ್ ಬದಲಾವಣೆಗೆ ಹೈಕಮಾಂಡ್ ಕದ ತಟ್ಟಿದ್ದಾರೆ ಮುನಿಯಪ್ಪ. ಬಾಕಿ ಉಳಿದಿದ್ದ ಕೋಲಾರದ ಟಿಕೆಟ್ ಕೂಡ ಘೋಷಣೆಯಾಗಿದೆ. ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೈತಪ್ಪಿದೆ. ಹೀಗಾಗಿ ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುನಿಯಪ್ಪ ಭೇಟಿ ಮಾಡುವ ಸಾಧ್ಯತೆ ಇದ್ದು, ಈಗಾಗಲೇ ಕೋಲಾರದ ಟಿಕೆಟ್ ಘೋಷಣೆಯಾಗಿರುವ ಗೌತಮ್ ಅವರ ಬದಲಿಗೆ ತಮ್ಮ ಅಳಿಯ ಚಿಕ್ಕಪೆದ್ದನಾಗೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಟಿಕೆಟ್ ಘೋಷಣೆಯಾದ ಬಳಿಕವೂ ಕೂಡ ಮುನಿಯಪ್ಪ ಅವರ ಕಸರತ್ತು ಮುಂದುವರಿತಾ ಇದೆ. ಆರಂಭದಲ್ಲಿ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡುವುದಾಗಿ ನಿರ್ಣಯ ಆಗಿತ್ತು. ಆದರೆ ಯಾವಾಗ ಮಾಜಿ ಸಚಿವ ರಮೇಶ್ ಕುಮಾರ್ ಅವರ ಬಣ ಇವರು ಶಾಸಕರು ಸಚಿವರಾದಿಯಾಗಿ ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿತ್ತು, ಆಗ ಅದನ್ನು ಅಲ್ಲೇ ಹೋಲ್ಡ್ ಮಾಡಲಾಗಿತ್ತು. ನಂತರ ಎರಡೂ ಬಣಕ್ಕೂ ಬೇಡ ಅಂತ ಹೇಳಿ ಮೂರನೇ ವ್ಯಕ್ತಿಗೆ ಟಿಕೆಟ್ ಲಭಿಸಿತ್ತು. ಆದರೆ ಈಗ ಕೋಲಾರದ ಟಿಕೆಟ್ ಕೊಟ್ಟಿರುವಂತಹ ಗೌತಮ್ ಅವರನ್ನು ಬದಲಾಯಿಸಿ ಮತ್ತೆ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪಟ್ಟನ್ನು ಮುಂದುವರಿಸ್ತಾ ಇದ್ದಾರೆ ಮುನಿಯಪ್ಪ. ಮತ್ತಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಭಾರೀ ಆರೋಪ ಬಂಡಾಯ ಕೇಳಿಬಂದಿತ್ತು. ಈಗ ಮುನಿಯಪ್ಪ ಅವರ ಅಳಿಯನಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದೇ ಆದರೆ ನಾವೆಲ್ಲ ರಾಜೀನಾಮೆ ಕೊಡ್ತೇವೆ ಅಂತ ಐವರು ಶಾಸಕರು ರಾಜೀನಾಮೆ ಕೊಡೋ ಹಂತಕ್ಕೆ ಬಂದಿದ್ರು. ನಂತರ ಯಾವಾಗ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಆ ನಿರ್ಣಯವನ್ನು ಕೈ ಬಿಡ್ತು ಹೈಕಮಾಂಡ್, ಆಗ ರಾಜೀನಾಮೆ ನಿರ್ಧಾರದಿಂದ ಹಿಂದಕ್ಕೆ ಸರಿದಿತ್ತು. ನಂತರ ಎರಡೂ ಬಣವನ್ನ ಸಮನ್ವಯ ಮಾಡುವಂಥದ್ದು ಕಷ್ಟ ಸಾಧ್ಯ ಅಂತ ಗೊತ್ತಾಗ್ತಾ ಇದ್ದಂತೆ ಇಬ್ಬರಿಗೂ ಬೇಡ, ಮೂರನೇವರಿಗೆ ಟಿಕೆಟ್ ಕೊಟ್ಬಿಡೋಣ ಅಂತ ಕೆವಿ ಗೌತಮ್ ಅವರನ್ನ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಂದು ಘೋಷಣೆ ಮಾಡಲಾಗಿದೆ. ಆದರೆ ಆರಂಭದಿಂದಲೂ ಕೂಡ ಭಾರೀ ಲಾಬಿ ನಡೆಸ್ತಾ ಇದ್ದಂತಹ ಕೆಎಚ್ ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ವಿಶ್ವಾಸದಲ್ಲಿದ್ದರು. ಈಗ ಟಿಕೆಟ್ ಕೊಡದ ಹಿನ್ನೆಲೆಯಲ್ಲಿ ಮುನಿಸು ಹೆಚ್ಚಾಗಿದೆ. ಮತ್ತಷ್ಟು ಕಸರತ್ತನ್ನು ಮುಂದುವರಿಸಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ. ಖರ್ಗೆ ಭೇಟಿಯಾಗೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.